ಮೇಡಮ್ ನಮಸ್ತೆ. ನಾನು ಹುಬ್ಳಿಯಿಂದ ನಾಗರಾಜ್ ಅಂತ ಮಾತಾಡ್ತಿರೋದು. ಹಾ. ನಾನು ನಿಮ್ದು ಒಂದು ವಿಡಿಯೋ ನೋಡ್ಬಿಟ್ಟು ಇನ್ನೊಂದು ಅವ್ರ ಕಡೆಯಿಂದ ನಿಮ್ದು ನಂಬರ್ ತಗೊಂಡು ನಿಮ್ದು ಒನ್ ಡೇ ಅಂದ್ರೆ ಒಂದು ಹಾಫ್ ಅನ್ ಅವರ್ 1 ಅವರ್ ನನಗೆ 1-to-1 ಜೂಮ್ ಮೀಟಿಂಗ್ ಮಾಡಿದ್ರಿ ನನಗೆ. ಸೊ ಅದಾದ್ಮೇಲೆ ನಾನು ನಿಮಗೆ ನನ್ನಲ್ಲಿರುವಂತ ಕೆಲವು ಸಮಸ್ಯೆಗಳನ್ನ ಕಂಪ್ಲೀಟ್ ಹೇಳ್ಕೊಂಡಿದ್ದೆ. ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಾನು ವರ್ಕ್ ಮಾಡೋ ಒಂದು ಏರಿಯಾದಲ್ಲಿ ನನಗೆ ಸ್ಟ್ರಕ್ ಆಗ್ತಾ ಇತ್ತು. ಆಮೇಲೆ ನಾನು ಅನ್ಕೊಂಡಂತ ಒಂದು ಕೆಲಸ ಸ್ಟ್ರಕ್ ಒಂದು ಆಗ್ತಾ ಇರಲಿಲ್ಲ. ಸೊ ಅದನ್ನ ನಾನು ಮತ್ತೆ ಹೇಳ್ಕೊಂಡಾಗ ನೀವು ನಮಗೆ ಕ್ರಿಸ್ಟಲ್ ಬಗ್ಗೆ ಸಜೆಷನ್ ಮಾಡಿದ್ರಿ. ಬಟ್ ಕ್ರಿಸ್ಟಲ್ ಬಂದಾದ್ಮೇಲೆ ಹುಬ್ಬಳ್ಳಿ ಸಿದ್ದವಾಡ ಮಠಕ್ಕೆ ಹೋಗಿ ನಾನು ಯುಗಾದಿಯ ಪಾಡ್ಯ ದಿನ ಅಜ್ಜವರಾಗ ಗದ್ದಿಗೆ ಮುಟ್ಟಿಸಿ ನಾನು ಅದನ್ನ ವೇರ್ ಮಾಡ್ಕೊಂಡೆ. ಅಲ್ಲಿಂದ ನನ್ನ ಕೆಲಸಗಳು ಯಾವ್ಯಾವೆಲ್ಲ ಸ್ಟ್ರಕ್ ಆಗಿತ್ತು ಎಲ್ಲವೂ ಕೆಲಸಗಳು ಮತ್ತೆ ನನಗೆ ಗೊತ್ತಿಲ್ದಂಗೆನೆ ಎಲ್ಲವೂ ಕೂಡ ಮತ್ತೆ ರೀಸ್ಟಾರ್ಟ್ ಆಗಿದೆ. ಸೊ ಅದು ನಂಗೆ ದೊಡ್ಡ ಖುಷಿ ಇದೆ. ಮತ್ತೆ ನಾನು ಏನ್ ಅನ್ಕೊಂಡಿದ್ದೆ, ನಾನು ಬೇರೆ ಜಾಬ್ ಅನ್ನ ಹೋಗ್ಬೇಕು, ಅಲ್ಲಿ ನನ್ಗೆ ಒಳ್ಳೆ ಒಂದು ಸ್ಯಾಲರಿ ಸಿಗ್ಬೇಕು, ಅಲ್ಲಿ ಒಂದು ನನಗೆ ಒಳ್ಳೆ ಒಂದು ಪೊಸಿಷನ್ ಬೇಕು ಅಂತ ಏನು ಅನ್ಕೊಂಡಿದ್ದೆ. ಅದು ಕೂಡ ಒಂದು 3 days ಬ್ಯಾಕ್ ಅಲ್ಲಿ ನನಗೆ ಆ ಕಂಪ್ನಿ HR ಕಾಲ್ ಮಾಡ್ಬಿಟ್ಟು ಸ್ಯಾಲರಿ ಹೈಕ್ ಮಾಡಿದ್ದಾರೆ. ಅಲ್ಲಿ ಈ ಬ್ಯಾಂಕಿಂಗ್ ಕಡೆಯಿಂದ ಆ ಬ್ಯಾಂಕ್ ಅಲ್ಲಿ ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಅದೆಲ್ಲವೂ ಸಾಧ್ಯವಾಗಿರೋದು ನನಗೆ ಈ ಕ್ರಿಸ್ಟಲ್ ಬಂದಾದ್ಮೇಲೆ. ಸೊ ಥ್ಯಾಂಕ್ ಯು ಸೊ ಮಚ್ ರೇಣುಕಾ ಮೇಡಮ್. ನಿಮಗೆ ನಾನು ಸಂಪರ್ಕ ಮಾಡಿದಾದ್ಮೇಲೆ ನೀವು ನಮಗೆ ಒಳ್ಳೆ ರೀತಿಯ ಮಾರ್ಗದರ್ಶನ ನೀಡಿದ್ರಿ. ಜೊತೆಗೆ ಒಳ್ಳೆ ಒಂದು ಬದಲಾವಣೆ ಮಾಡ್ಕೋಬೇಕು ನಿಮ್ಮಲ್ಲಿ ಒಳಗಡೆ ಅಂತ ಹೇಳಿದ್ರಿ. ಸೊ ಆಮೇಲೆ ಎವ್ರಿ ಡೇ ಮಾರ್ನಿಂಗ್ ಒಂದು ಜೂಮ್ ಧ್ಯಾನದ ಕ್ಲಾಸ್ ಇದೆಯಲ್ಲ ಅದಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಹೇಳಿದ್ರಿ. ಕೆಲವೊಂದು ನಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಅಫರ್ಮೇಶನ್ ಅನ್ನು ಹೇಳಿದ್ರಿ, ಅದನ್ನ ಮಾಡ್ಕೊಂಡೆ. ಆಮೇಲೆ ಎವ್ರಿ ಡೇ ಮಾರ್ನಿಂಗ್ ಒಂದು ಪ್ರೇಯರ್ ಅನ್ನು ಮಾಡ್ಕೊಕ್ ಹೇಳಿದ್ರಿ, ಪ್ರೇಯರ್ ಮಾಡಿದೆ. ಸೊ ಇದೆಲ್ಲ ಆದ್ಮೇಲೆ ಒಂದು ನಮ್ಮೊಳಗಡೆನೆ ನನಗೆ ಗೊತ್ತಿಲ್ದಂಗೆನೆ ಒಂದಿಷ್ಟು ಒಳ್ಳೆ ಬದಲಾವಣೆ ಆಗ್ತಾ ಇದೆ. ಖುಷಿ ಆಗಿದೆ ಮೇಡಮ್. ನಿಮ್ ಕಡೆಯಿಂದ ನನಗೆ ಕ್ರಿಸ್ಟಲ್ ಬಂತು. ಕ್ರಿಸ್ಟಲ್ ಜೊತೆಗೆ ನಿಮ್ಮ ಒಂದು ಒಳ್ಳೆ ಎನರ್ಜಿ ಕೂಡ ಬಂದಿದೆ. ಅದಕ್ಕೆ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನೀವು ಹೇಳಿದ್ರಿ ವ್ಯಕ್ತಿಯ ಪಾಸಿಟಿವ್ನೆಸ್ ಅನ್ನೋದು ಪಾಸ್ ಆಗ್ಬೇಕಂದ್ರೆ ಆ ವ್ಯಕ್ತಿ ಹತ್ರ ಪಾಸಿಟಿವ್ನೆಸ್ ಒಂದು ಮಿರಾಕಲ್ ಇರ್ಬೇಕಂತ ಹೇಳಿ. ಸೊ ಇವತ್ತು ನನಗೆ ನಿಮ್ ಕಡೆ ನಂಗೆ ಪಾಸ್ ಆಗಿದೆ. ಸೊ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆಮೇಲೆ ಇನ್ನೂ ನನಗೆ ಇನ್ ಫ್ಯೂಚರ್ ಒಳಗಡೆ ಈ ಕ್ರಿಸ್ಟಲ್ ಕಡೆಯಿಂದ ಇನ್ನು ಸಂಕಲ್ಪಗಳು ತುಂಬಾ ಇದೆ ನನಗೆ ಲೈಫಲ್ಲಿ. ಸ್ವಲ್ಪ ನಾನು ನಿಮ್ಗೆ ಬಿಫೋರ್ ಹೇಳಿದ್ದೆ, ನನಗೆ ಗೊತ್ತಿದೆಯೋ ಅದು ಗೊತ್ತಿಲ್ದಂಗೆ ಕೆಲವು ಸ್ವಲ್ಪ ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡಿದ್ದೆ ನಾನು. ಸೊ ಅದು ಕೂಡ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸೊ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮೇಡಮ್. ಸೊ ಆಮೇಲೆ ನಿಮ್ ಕಡೆ ಇನ್ನೂ ಸ್ವಲ್ಪ ನಮಗೆ ಒಂದಿಷ್ಟು ಗೈಡೆನ್ಸ್ ಬೇಕು, ಯಾವ ರೀತಿ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಹೇಳಿ. ಆಲ್ರೆಡಿ ಚೇಂಜ್ ಆಗ್ತಾ ಇದೆ, ಇನ್ನು ಕಂಪ್ಲೀಟ್ ಚೇಂಜ್ ಆಗ್ಲಿ, ಕಂಪ್ಲೀಟ್ ನನಗೆ ಒಂದು ಒಳ್ಳೆ ರಿಸಲ್ಟ್ ಬರ್ಲಿ. ಆಲ್ರೆಡಿ ರಿಸಲ್ಟ್ ಬರ್ತಾ ಇದೆ, ನನಗೇನೆ ತಿಳಿದೆ ಹಾಗೇನೆ ರಿಸಲ್ಟ್ ಬರ್ತಾ ಇದೆ 1 week ಇಂದ. ಅದನ್ನು ಖುಷಿ ಇದೆ. ನಾನು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾ ಒಂದು ವ್ಯವಹಾರ ಕೈ ಹಾಕಿದಾಗ ಅದೆಲ್ಲ ಸ್ಟ್ರಕ್ ಆಗಿದ್ವು. ಬಟ್ ಅದು ನನಗೆ ಗೊತ್ತಿಲ್ದಂಗೆ ಕ್ರಿಸ್ಟಲ್ ವೇರ್ ಮಾಡ್ಕೊಂಡಾದ್ಮೇಲೆ ತಾನೇ ಅದೆಲ್ಲ ಫೈಲ್ ಓಪನ್ ಆಗ್ತಾ ಇದೆ. ಆಮೇಲೆ ಕೆಲಸಗಳ ರೀಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ಖುಷಿ ಇದೆ. ಸೊ ಅದಕ್ಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆ ಒಳ್ಳೇದು ಸರ್. ಬರೀ ಕೇವಲ 1 ವಾರದಲ್ಲೇ ಇಷ್ಟೊಂದು ಬದಲಾವಣೆ ಆಗಿರೋದು ನಮಗೂ ಕೂಡ ಖುಷಿನೇ. ಆಮೇಲೆ ನಮ್ಮ ಉದ್ದೇಶನೂ ನಮ್ಮ ಕ್ರಿಸ್ಟಲ್ ಇಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ. ಥ್ಯಾಂಕ್ ಯು ಸೋ ಮಚ್. ನೀವು ಈ ಒಂದು ನಿಮ್ಮ ಒಂದು ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್.